ಆಕಾಶವಾಣಿ. ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮುಕುಂದರಾವ್ ಮಾಡುವ ನಮಸ್ಕಾರಗಳು. ನಾವು ಸಾಮಾನ್ಯವಾಗಿ ಅಧಿಕ ರಕ್ತದೊತ್ತಡ, ಹೈ ಬಿಪಿ ಬಗ್ಗೆ ಮಾತಾಡ್ತೀವಿ. ಆದ್ರೆ ಕಡಿಮೆ ರಕ್ತದೊತ್ತಡ ಅಂದ್ರೆ ಲೋ ಬ್ಲಡ್ ಪ್ರೆಷರ್ನ ಬಗ್ಗೆ ಮಾತನಾಡೋದು ಸ್ವಲ್ಪ ಕಡಿಮೆ. ಲೋ ಬ್ಲಡ್ ಪ್ರೆಷರ್ ಸಹ ಒಂದು ಸಮಸ್ಯೆ ಆಗಿದೆ. ತಲೆ ಸುತ್ತು, ಸುಸ್ತು, ವಾಕರಿಕೆ ಮತ್ತು ಕಣ್ಣು ಕತ್ತಲು ಬರೋದು ಲೋ ಬಿಪಿಯ ಸಾಮಾನ್ಯ ಲಕ್ಷಣಗಳು. ನಿರ್ಜಲೀಕರಣ ಅಥವಾ ಪೌಷ್ಟಿಕಾಂಶದ ಕೊರತೆಯಿಂದ ಈ ಸಮಸ್ಯೆ ಬರಬಹುದು. ಕಡಿಮೆ ರಕ್ತದೊತ್ತಡವನ್ನ ತಕ್ಷಣ ಸಮತೋಲನಕ್ಕೆ ತರಲು ಸಹಾಯ ಮಾಡುವ 2 ಸರಳ ಮದ್ದುಗಳೆಂದರೆ ಉಪ್ಪು, ಸಕ್ಕರೆ ಮಿಶ್ರಿತ ನೀರು ಹಾಗೂ ಕಾಫಿ. ಇವು ರಕ್ತನಾಳಗಳನ್ನ ಉತ್ತೇಜಿಸಿ ಒತ್ತಡವನ್ನ ಹೆಚ್ಚಿಸಲು ಸಹಕಾರಿಯಾಗುತ್ತೆ. ಈಗ ನಮಗೆ ಬೇಕಾಗಿರೋದು ಉಪ್ಪು, ಸಕ್ಕರೆ ಮತ್ತು ಕಾಫಿ ಪುಡಿ. ಬ್ಲಡ್ ಪ್ರೆಷರ್ ಇದ್ದಕ್ಕಿದ್ದಂತೆ ಕುಸಿದಾಗ ತಕ್ಷಣ ಮಾಡಬೇಕಾದ ಪ್ರಥಮ ಚಿಕಿತ್ಸೆ ಎಂದರೆ ಉಪ್ಪು ಮತ್ತು ಸಕ್ಕರೆ ಮಿಶ್ರಿತ ನೀರನ್ನು ಕುಡಿಯೋದು. 1 ಲೋಟ ನೀರಿಗೆ ಅರ್ಧ ಚಮಚ ಸಕ್ಕರೆ ಮತ್ತು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕರಗಿಸಿ ಈ ನೀರನ್ನ ನಿಧಾನವಾಗಿ ಕುಡಿಯಿರಿ. ಉಪ್ಪಿನಲ್ಲಿರುವ ಸೋಡಿಯಂ ರಕ್ತದ ಪ್ರಮಾಣವನ್ನ ಹೆಚ್ಚಿಸಿ ತಕ್ಷಣ ರಕ್ತದೊತ್ತಡವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಸಕ್ಕರೆ ತಕ್ಷಣದ ಶಕ್ತಿಯನ್ನ ನೀಡುತ್ತೆ. ನಿಮಗೆ ಕಡಿಮೆ ರಕ್ತದೊತ್ತಡದಿಂದ ತೀವ್ರ ಸುಸ್ತು ಮತ್ತು ತಲೆ ಸುತ್ತುತ್ತಾ ಇದ್ದರೆ 1 ಕಪ್ ಬಲವಾದ ಕಾಫಿ ಅಂದ್ರೆ ಸ್ಟ್ರಾಂಗ್ ಕಾಫಿ ಅಥವಾ ಸ್ಟ್ರಾಂಗ್ ಟೀಯನ್ನ ಸೇವಿಸಿ. ಕಾಫಿ ಮತ್ತು ಟೀದಲ್ಲಿರುವ ಕೆಫೇನ್ ನರಮಂಡಲವನ್ನ ಉತ್ತೇಜಿಸಿ ರಕ್ತದೊತ್ತಡವನ್ನ ತಕ್ಷಣ ಹೆಚ್ಚಿಸುತ್ತೆ. ಆದರೆ ಇದನ್ನ ಮಿತವಾಗಿ ಮಾತ್ರ ಬಳಸಬೇಕು. ಏಕೆಂದರೆ ಅತಿಯಾದ ಕೆಫಿನ್ ಸೇವನೆ ಹೃದಯದ ಬಡಿತವನ್ನ ಹೆಚ್ಚಿಸಬಹುದು. ಕಡಿಮೆ ರಕ್ತದೊತ್ತಡ ಇರುವವರು ದಿನವಿಡೀ ಸಾಕಷ್ಟು ನೀರು ಕುಡಿಯುವುದು ಅತಿ ಮುಖ್ಯ. ಬೆಳಿಗ್ಗೆ ಹಾಸಿಗೆಯಿಂದ ನಿಧಾನವಾಗಿ ಏಳುವ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಆಹಾರದಲ್ಲಿ ಉಪ್ಪಿನ ಸೇವನೆಯನ್ನ ಹೆಚ್ಚಾಗಿ ಮಾಡಿ. ಸಣ್ಣ ಸಣ್ಣ ಊಟಗಳನ್ನ ಆಗಾಗ್ಗೆ ಸೇವಿಸಿ. ಲವಣಾಂಶಗಳು ಮತ್ತು ಪೋಷಕಾಂಶಗಳು ಸಮೃದ್ಧವಾಗಿರುವ ಬಾದಾಮಿಯನ್ನ ನೆನೆಸಿ ತಿನ್ನುವುದು ಕೂಡ ರಕ್ತದೊತ್ತಡವನ್ನ ಸುಸ್ಥಿತಿಯಲ್ಲಿಡಲು ಸಹಾಯ ಮಾಡುತ್ತೆ. ಮತ್ತೊಂದು ವಿಚಾರ, ರಕ್ತದೊತ್ತಡ ತೀವ್ರವಾಗಿ ಕುಸಿದಾಗ ವ್ಯಕ್ತಿಯನ್ನ ಮಲಗಿಸಿ ಅವರ ಕಾಲುಗಳನ್ನ ಹೃದಯದ ಮಟ್ಟಕ್ಕಿಂತ ಮೇಲೆ ಎತ್ತಿ ಇರಿಸಿ. ಇದು ಮೆದುಳಿಗೆ ರಕ್ತ ಹರಿಯಲು ಸಹಾಯ ಮಾಡುತ್ತೆ. ಕಡಿಮೆ ರಕ್ತದೊತ್ತಡದ ಲಕ್ಷಣಗಳು ಆಗಾಗ್ಗೆ ಕಂಡು ಬಂದರೆ ಅದನ್ನ ನಿರ್ಲಕ್ಷಿಸದೆ ವೈದ್ಯರನ್ನ ಭೇಟಿ ಮಾಡಿ. ಆರೋಗ್ಯವೇ ಮಹಾಭಾಗ್ಯ. ನಾವು ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ಅಡುಗೆ ಆರೋಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಂಬ ಭರವಸೆಯೊಂದಿಗೆ ಕಾರ್ಯಕ್ರಮದಲ್ಲಿ ಇಂದು ಒಂದೊಳ್ಳೆ ಜ್ಯೂಸ್ ಅಂದ್ರೆ ಪಾನಕವನ್ನ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೇನೆ. ಅಬ್ಬಾ, ಎಷ್ಟೊಂದು ಬಿಸಿಲು, ಮನೆಯಿಂದ ಹೊರಗೆ ಹೋಗಲು ಮನಸ್ಸೇ ಆಗೋದಿಲ್ಲ. ಕಾರಣ ಸುಸ್ತು, ಆಯಾಸ, ತಲೆನೋವು, ನಿರ್ಜಲೀಕರಣ ಹೀಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕೆಂದು ಎಷ್ಟೇ ತಡೆಯೊಡ್ಡಿದರೂ ಕೆಲ ಕೆಲಸಗಳನ್ನ ಪೂರ್ತಿಗೊಳಿಸಲು ನಾವು ಸೂರ್ಯನ ತಾಪಮಾನಕ್ಕೆ ಬಲಿಯಾಗಲೇಬೇಕು. ಏನಂತೀರಾ? ಹಾಗಾಗಿ ನಾವು ಕೂಡ ಕೆಲವು ಜಾಣತನಗಳನ್ನ ಉಪಯೋಗಿಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ಹಾಗಾಗಿ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಳ್ಳಲು, ಹೊಟ್ಟೆಯನ್ನ ತಂಪಾಗಿಸಲು ಬಾದಾಮಿ ತೆಂಗಿನ ಹಾಲಿನ ಪಾನಕ ಜ್ಯೂಸ್ ಅನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಬಾದಾಮಿಯ ಉಪಯೋಗಗಳನ್ನ ತಿಳಿಯೋಣ. ಬಾದಾಮಿ ಆಲ್ಮಂಡ್ ಅತ್ಯಂತ ಪೌಷ್ಟಿಕವಾಗಿದ್ದು ವಿಟಮಿನ್ ಇ, ಮೆಗ್ನೀಷಿಯಂ, ಪ್ರೋಟೀನ್, ನಾರಿನಂಶವನ್ನ ಹೊಂದಿದೆ. ನೆನೆಸಿದ ಬಾದಾಮಿ ಸೇವನೆ ಜ್ಞಾಪಕ ಶಕ್ತಿಯನ್ನ ವೃದ್ಧಿಗೊಳಿಸಿ ಹೃದಯಕ್ಕೆ ಉಪಯೋಗವಾಗಿ ಚರ್ಮಕ್ಕೆ ಕಾಂತಿಯನ್ನ ನೀಡಿ
ಕೂದಲಿಗೆ ಆರೋಗ್ಯವನ್ನ ಕೊಟ್ಟು ತೂಕ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ. ಮೂಳೆಗಳ ಬಲವರ್ಧನೆಗೂ ಕೂಡ ಇದು ಉಪಕಾರಿ. ಹೆಚ್ಚು ಶಕ್ತಿಯನ್ನ ಒದಗಿಸೋದಕ್ಕೆ ಸಹಾಯ ಮಾಡುವುದು. ಹಾಗೆ ತೆಂಗಿನ ಹಾಲು ಕೂಡ ಅನೇಕ ಉಪಯೋಗಗಳನ್ನ ಹೊಂದಿದೆ. ಅದರ ಕುರಿತು ಒಂದಿಷ್ಟು ತಿಳಿಯೋಣ. ಇದು ಆರೋಗ್ಯ ಮತ್ತು ಸೌಂದರ್ಯಕ್ಕೆ ಅತ್ಯಂತ ಉಪಯುಕ್ತ. ಇದರಲ್ಲಿ ಮ್ಯಾಂಗನೀಸ್, ತಾಮ್ರ, ಮೆಗ್ನೀಷಿಯಂ ಇದೆ. ಹೊಟ್ಟೆ ಹುಣ್ಣು ಅಂದ್ರೆ ಅಲ್ಸರ್ ಅನ್ನ ವಾಸಿ ಮಾಡಿಕೊಳ್ಳಲು, ಮಲಬದ್ಧತೆಯನ್ನ ತಡೆಯಲು, ತೂಕವನ್ನ ಇಳಿಸಲು, ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸಲು ಕಬ್ಬಿಣಾಂಶವನ್ನ ಇದು ಒಳಗೊಂಡಿದ್ದು, ತೆಂಗಿನ ಹಾಲು ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿದರೆ ಕೂದಲು ಹೊಳಪಿನಿಂದ ಕಂಗೊಳಿಸುತ್ತೆ. ಹಾಗೆ ತ್ವಚೆಗೆ ಮಾಯಿಶ್ಚರೈಸರ್ ಆಗಿ ಕೂಡ ಕೆಲಸವನ್ನ ಮಾಡುತ್ತೆ. ಯಾವುದೇ ಕೆಮಿಕಲ್ ಇಲ್ಲವಾದ್ದರಿಂದ ಆರೋಗ್ಯಕ್ಕೆ ಇದು ಅತ್ಯುತ್ತಮ. ಬಾದಾಮಿ, ತೆಂಗಿನಹಾಲಿನ ಪಾನಕ, ಜ್ಯೂಸ್ ಮಾಡಲು ಬೇಕಾಗುವ ಪದಾರ್ಥಗಳು: 5 ರಿಂದ 6 ಗಂಟೆ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ 10 ರಿಂದ 20, ತೆಂಗಿನಕಾಯಿ ಸಂಪೂರ್ಣ 1, ಕಲ್ಲು ಸಕ್ಕರೆ ಅಥವಾ ಬೆಲ್ಲ 50 ರಿಂದ 100 ಗ್ರಾಂ, ನೆನೆಸಿದ ಕೇಸರಿ ದಳ 5 ರಿಂದ 10, ನೆನೆಸಿದ ಕಾಮಕಸ್ತೂರಿ ಬೀಜ 1 ಅಥವಾ 2 ಚಮಚ. ಬಾದಾಮಿ ತೆಂಗಿನಹಾಲಿನ ಪಾನಕ ಅಥವಾ ಜ್ಯೂಸ್ ಮಾಡುವ ವಿಧಾನ: ಮೊದಲಿಗೆ 5 ರಿಂದ 6 ಗಂಟೆ ನೆನೆಸಿದ ಬಾದಾಮಿ ಬೀಜಗಳನ್ನ ನುಣ್ಣಗೆ ಮಿಕ್ಸಿ ಮಾಡಿಕೊಳ್ಳಿ. ಹಾಗೆ 1 ಸಂಪೂರ್ಣ ತೆಂಗಿನಕಾಯಿಯನ್ನ ಕೂಡ ಮಿಕ್ಸಿ ಮಾಡಿಕೊಂಡು ಇದರ ಹಾಲನ್ನ ತೆಗೆದುಕೊಳ್ಳಿ. ಇದನ್ನ ಒಂದು ಪಾತ್ರೆಗೆ ಸೋಸಿ ಇಟ್ಟುಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನ ಹಾಕಿ ನೆನೆಸಿದ ಕೇಸರಿ ಹಾಗೂ ಕಾಮಕಸ್ತೂರಿ ಬೀಜಗಳನ್ನ ಹಾಕಿದರಾಯ್ತು. ಈಗ ಇದು ರೆಡಿಯಾದಂತೆ. ಇದರ ಒಟ್ಟಾರೆ ಪ್ರಮಾಣ 1 ರಿಂದ 2 ಲೀಟರ್ ನೀರನ್ನು ಸೇರಿಸಿದ ಜ್ಯೂಸ್ ಸಿದ್ಧವಾಗುವುದು. ಇದನ್ನ ಬೆಳಿಗ್ಗೆ ಮಾಡಿ ಮಡಿಕೆಯಲ್ಲಿ ಇಡಬಹುದು ಅಥವಾ ರೆಫ್ರಿಜರೇಟರ್ನಲ್ಲಿ ಕೂಡ ಇಟ್ಟು ತಂಪಾದ ಪಾನೀಯವನ್ನ ಮನೆಯವರೆಲ್ಲರೂ ಒಟ್ಟಾಗಿ ಕುಳಿತು ಆನಂದದಿಂದ ಸವಿದು ಬಿಸಿಲಿನ ತಾಪವನ್ನ ಕಡಿಮೆ ಮಾಡಿಕೊಂಡು ಆರೋಗ್ಯದಿಂದಿರಬಹುದು. ಆತ್ಮೀಯರೇ, ರಾಸಾಯನಿಕ ಪದಾರ್ಥಗಳಿಂದ ಮಾಡಿದ ಜ್ಯೂಸ್ಗಳ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಇದನ್ನ ಎಲ್ಲರೂ ಗಮನದಲ್ಲಿಟ್ಟುಕೊಳ್ಳೋಣ. ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ಧನ್ಯವಾದಗಳು. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ. ಇದುವರೆಗೂ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.